ಬಿ ಸರೋಜಾದೇವಿ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ. ಸದ್ಯಕ್ಕೆ ಇವರ ಗೆಳತಿಯಾದಂತಹ ಸುಮಿತ್ರಾ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಪರವಾಗಿಲ್ಲ. ಏನು ಸರೋಜಾದೇವಿ ಅವರ ಕೊನೆ ಹೆಸರು ಹೇಳ್ತಿರೋವಂಥದ್ದು, ಅವರ ಒಡನಾಟ ಬಹಳಷ್ಟಿದೆ ನಿಮ್ಮ. ಒಡನಾಟ ಅದೇ ಹೇಳಿದ್ನಲ್ಲ, ಈಗ ಎಲ್ಲರ ಹತ್ರನೂ ತುಂಬ ಕ್ಯಾಶುವಲಾಗಿ ನಗ್ನಗ್ತಾ ಫುಲ್ ಹಾರ್ಟೆಡ್ ಆಗಿ ಮಾತಾಡ್ತಾರೆ. ಎಲ್ಲಿ ನೋಡಿದ್ರೂ ಇದು ಮಾತ್ರ ಮರೆಯಲ್ಲ. ಮನೆಗೆ ಬನ್ನಿ, ಊಟಕ್ಕೆ ಬನ್ನಿ, ನೀವು ಹೇಮಾ ಚೌಧರಿ ಬನ್ನಿ. ಹೇಮಾ ಚೌಧರಿ ತುಂಬ ಕ್ಲೋಸ್ ಅವರಿಗೆ. ಮನೆಗೆ ಬನ್ನಿ, ನೀವಿಬ್ಬರು ಬನ್ನಿ, ಹರಟೆ ಹೊಡೆಯೋಣ ಊಟ ಮಾಡ್ತಾ, ಹಿಂಗೆಲ್ಲ ಹೇಳ್ತಾರೆ. ಹಂಗಾಗಿ ಕೊನೆ ತನಕ ಹೋಗೋಕ್ಕೆ ಆಗಿಲ್ಲ. ಬಟ್ ಎಲ್ಲಾದರೂ ಫಂಕ್ಷನಲ್ಲೆಲ್ಲ ನೋಡೋವಾಗ ತುಂಬ ಹ್ಯಾಪಿಯಾಗಿ ಮಾತಾಡ್ತಾರೆ. ನಾನು ದೊಡ್ಡ ಸ್ಟಾರ್ ಅನ್ನೋ ಇದೆಲ್ಲ ಏನು ಇಲ್ಲದೆ ಅವ್ರ ಬಗ್ಗೆ ಮಾತಾಡಬೇಕಂತ 1-2 ಮಾತಲ್ಲಿ ಸಾಕಾಗಲ್ಲಪ್ಪ. ಅವರಿಗೋಸ್ಕರ ಹಾಡು ಕೂಡ ಹೇಳಿದ್ರು. ಹಾಡು ಅವ್ರಿಗೋಸ್ಕರ ಹಾಡು ಕೂಡ ನೀವು ಅರ್ಪಿಸ್ತಾ ಇದ್ರಿ. ಯಾವುದು? ಅವ್ರಿಗೋಸ್ಕರ ಯಾವ್ದಾದ್ರು ಒಂದು ಹಾಡನ್ನು ಅರ್ಪಿಸೋದಾದ್ರೆ ಯಾವ್ದು ಹಾಡು ಅಯ್ಯೋ, ಈಗ ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಆಗುವಂಥದ್ದು ಯಾವುದು? ತುಂಬ ಇದೆ ಅವ್ರದ್ದು. 1-2 ಹೇಳಬೇಕಂದ್ರೆ ಯಾವ ಸಿನಿಮಾ ಇಷ್ಟ ನಿಮಗೆ? ಅವ್ರದ್ದು ಬಹಳಷ್ಟು ಸಿನಿಮಾಗಳು ಅವ್ರದ್ದು ಒಳ್ಳೇದೇ ಅಪ್ಪ. ಯಾವುದಂತ ಹೇಳಲಿ, ತುಂಬ. ನೀವು ಕೂಡ ಒಬ್ರು ಅಭಿಮಾನಿ ಅವರಿಗೆ, ಅವರ ಅಭಿನಯಕ್ಕೆ. 7 ವಯಸ್ಸಿಂದ ಅವರು ಫ್ಯಾನೇ ನಾನು. ಚಿಕ್ಕ 7 ವಯಸ್ಸಿಂದ ನಾನು ಅವರು ಸಿನಿಮಾಗಳು ನೋಡ್ತಾ ಬಂದಿದ್ದೀನಿ. ಅಷ್ಟು ಇನ್ಸ್ಪೈರ್ ಆಗುವಂಥದ್ದು ಏನು ಇಷ್ಟ ಆಗಿತ್ತು ಅವರಲ್ಲಿ? ಅದೊಂದು ತೆಲುಗು. ನಾನು ಇದ್ದಿದ್ದು ವೈಜಾಗಲ್ಲಿ, ಅದರಿಂದ ಅಲ್ಲೇ ತೆಲುಗು ಇದೆಲ್ಲ ತುಂಬ ಫಿಲಿಮ್ಸ್ ನೋಡ್ತಾ ಇದ್ದೀವಿ. ಭಾಳ ಇಷ್ಟ ಆಯಿತು. ಕೊನೆಯದಾಗಿ ಭೇಟಿಯಾಗಿದ್ದೆ ಯಾವಾಗ? ನಮ್ಮ ತಾರಾ ಅವರು ಬರ್ತ್ಡೇಯಲ್ಲಿ ನೋಡಿದ್ದು. ಏಮಾರಿಸ್ತಾನೆ ಇದೆಯಾ ಸುಮಿತ್ರಾ, ಮನೆಗೆ ಬರಲೇ ಇಲ್ಲ, ಬರ್ತೀನಿಮ್ಮ ಪ್ಲೀಸಮ್ಮ, ಸಾರಿಮ್ಮ ಅಂದ್ಬಿಟ್ಟು ಬರ್ತಾ ಇರೋದೆ. ಆಮೇಲೆ ಹೋಗೋಕ್ಕೆ ಆಗಿಲ್ಲ. ಇಬ್ಬರು ಸಿಕ್ಕಿದಾಗ, ಭೇಟಿಯಾದಾಗ ಹೆಚ್ಚಿನದಾಗಿ ಏನು ಮಾತಾಡ್ತಾ ಇದ್ರಿ? ಯಾವ ವಿಚಾರದ ಬಗ್ಗೆ? ಏನು, ಅವರು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಆ ಟೈಮಲ್ಲೆಲ್ಲ. ಸ್ವಲ್ಪ ಕಾಲೆಲ್ಲ ಪ್ರಾಬ್ಲಮ್ ಅಂತ ಅವರಿಗೆ. ಅದರಿಂದ ಮೆತ್ತಗೆ ನಡ್ಕೊಂಡು ಬಂದಂಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ನಾವು ಆ ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಬಾರ್ದಲ್ಲ. ಜಾಸ್ತಿ ಏನೋ ಮಾತಾಡೋಕ್ಕಾಗಲ್ಲ ನಿಂತ್ಕೊಂಡು. ಹಾಗೆ ಏನೇನು ಆವಾಗ ಆ ಸಿಟ್ಯುವೇಶನ್ಗೆ ಏನು ಇದೆಯೋ ಅದು ಮಾತಾಡಿಬಿಡು ಬಂದ್ಬಿಡೋದು. ಅವರ ಕೈ ರುಚಿ ಅನ್ನೋದಾದರೆ ಯಾವುದು ಅಡುಗೆ ತುಂಬ ಇಷ್ಟ? ಅಲ್ಲ, ನಾನು ಊಟ ಮಾಡೋಕ್ಕೆ ಆಗಿಲ್ಲ. ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಊಟ ಮಾಡೋಕ್ಕೆ ಆಗಿಲ್ಲ. ನಾನು ಈಗಲೂ ಅದೇ ನೆನೆಸ್ಕೊಳ್ತಾ ಇದ್ದೀನಿ. ಅಯ್ಯೋ ನೋಡು, ಅದು ಮಿಸ್ ಮಾಡಿಬಿಟ್ಟಿದ್ದೀನಿ, ಅಮ್ಮ ಅವ್ರ ಮನೆಗೆ ಹೋಗೋದು. ಅದೇ ಅವ್ರ ಮನಸ್ಸಿಗೆ ಶಾಂತಿ ಸಿಗಲಿ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು. ಸೊ ಇದಿಷ್ಟು ಸುಮಿತ್ರಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಟೇಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.